ವಿನ್ನಿಂಗ್ ಮೋರ್ ಸೀಟ್ಸ್. ಈಗ ನಾವು ಅದೇ ತೊಗೊಳ್ಳಿ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಾಯ್ಲೇಷನಲ್ಲಿ ನಾವು 101 ಸೀಟ್ ತಗೊಂಡಿದ್ದೀವಿ, ಅದರಲ್ಲಿ ವಿ ಆರ್ ಆಲ್ಮೋಸ್ಟ್ ವಿನ್ನಿಂಗ್ 30. ಸೊ ಹಂಗಾಗಿ ಯಾವ ಸೀಟ್ ಜಾಸ್ತಿ ತೊಗೊಂಡಿರ್ತಾರೋ ಅವ್ರು ವಿನ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂಟಿಲ್ ಅನ್ಲೆಸ್ ದೇರ್ ಇಸ್ ನೋ ಆ್ಯಂಟಿ ಇನ್ಕಂಬೆನ್ಸಿ. ಇಲ್ಲಿ ಇನ್ನೊಂದೇನಾಗಿದೆ, ಭಾರತೀಯ ಜನತಾ ಪಾರ್ಟಿಯವರು ಇಫ್ ಯು ಲುಕ್ ಎಟ್ ದ ಹಿಸ್ಟ್ರಿ, ಅವರಿಗೆ ಯಾವುದೇ ರೀತಿಯ ಬೇಸ್ ಇರಲಿಲ್ಲ ಭಾರತೀಯ ಜನತಾ ಪಾರ್ಟಿದ ಮಹಾರಾಷ್ಟ್ರದಲ್ಲಿ. ದೇ ಆರ್ ಕ್ರಿಯೇಟಿಂಗ್ ಅ ಬೇಸ್. ಜಸ್ಟ್ ಮಾತಾಡ್ತೀವಿ. ಈಗ ಎಂ ಬಿ ಪಾಟೀಲ್ರು ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ರಿಪೋರ್ಟ್ ಮಾಡಿದ್ದೆ. ಈಗೆಲ್ಲ ವಿಚಾರಗಳಿದಾವೆ. ಇಷ್ಟು ಅರ್ಲಿ ಸ್ವಲ್ಪ ನೋಡೋಣ, ಕಾಯ್ದು ನೋಡೋಣ. ಆಮೇಲೆ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅಲ್ಪಸಂಖ್ಯಾತ ಅಭ್ಯರ್ಥಿ ಮೇಲೆ ಗೆದ್ದು ಈ ಬಾರಿನೂ ಕೂಡ ಟಫ್ ಫೈಟ್ ಆಗ್ತಾ ಇದ್ದಾರೆ. ಹಾಗಾದ್ರೆ ಬೇರೆ ಸಮುದಾಯ ಇಲ್ಲವೇ ಲಿಂಗಾಯತ ಸಮುದಾಯದ ಅಭ್ಯರ್ಥಿ ಆಗಿದ್ರೆ ಫಲಿತಾಂಶವನ್ನೇ ಬೇರೆ ಆಗಿರೋದ ನೋಡಿ. ಅದೆಲ್ಲ ಯಾಕಂದ್ರೆ ನೋಡಿ, ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿ ಧರ್ಮದವರಿಗೆ ಉತ್ತರಿಸೋ ಪಾತ್ರ. 3 ಸೀಟ್ ಇದ್ದಾಗ ನಾವು ಅಲ್ಪಸಂಖ್ಯಾತರ ಓಟು, ಉಳಿದ ಮತಕ್ಷೇತ್ರ ಅಲ್ಪಸಂಖ್ಯಾತ ಓಟ್ ತಗೋತೀವ. ಈಗ ಯೋಗೇಶ್ ಅವರವ್ರಿಗೆ ನಾವು ಇಷ್ಟು ಬೃಹತ್ ಇಟ್ಕೋಬೇಕಂದ್ರೆ ಅಲ್ಪಸಂಖ್ಯಾತರು 32,000 ಓಡಿಸಿದವಲ್ಲಿ, ಅದು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹೀಗಿರುವಾಗ ಎಲ್ಲರಿಗೂ ನಾವು ಸರಿಸಮಾನವಾಗಿ ಕಾಣಬೇಕಾಗ್ತದೆ. ನೋಡಿ, ಅದು ಎರಡನ್ನೂ ಕೂಡ ಆಗ್ತದೆ. ಮೈನಾರಿಟೀಸ್ ನಾಳೆ ಅವಾಗ ಮೈನಾರಿಟೀಸು ಅವರು ಅವಾಗ ಏನ್ ನಿರ್ಣಯ ತಗೋತಿದ್ರು ಹೇಳಕ್ ಬರೋದಿಲ್ಲ. ಇವೆಲ್ಲ ಇರ್ತದೆ, ಪಕ್ಷದವ್ರು ಚಿರ್ಚಾರ್ ಮಾಡಿರ್ತದೆ. ಹಾಗಂತೇನಿಲ್ಲ. 3 ಸೀಟ್ ಇದಾವೆ, 3 ಸೀಟ್ನಲ್ಲಿ ಒಂದು ಕೊಡ್ಲಿಕ್ಕೆ ಸಾಧ್ಯತೆ. ಅಲ್ಲಿ ಮೈನಾರಿಟಿ ಕೊಡ್ಬೇಕಂತ ಕೊಟ್ಟಿದ್ದೀವಿ. ನೋಡಿ, ಯಾವಾಗಲೂ ಕೂಡ ಹಾಗಿರೋದಿಲ್ಲ. ಈಗ ಹೇಳ್ತೇನೆ, ಅಲ್ಲಿ ಯೋಗೇಶ್ವರ್ ಬಂದ್ರು. ಯೋಗೇಶ್ವರ್ ಬಂದ್ಮೇಲೆ ಯೋಗೇಶ್ವರ್ ನಮ್ಮಲ್ಲಿ ಬರ್ತಾರಂತ ಯಾರ್ದಾರು ಇತ್ತಾ? ಅವ್ರು ಯೋಗೇಶ್ವರ್ ಬಂದ್ಮೇಲೆ ಅಲ್ಲಿ ಬದಲಾವಣೆ ಆಯಿತು. ಸಂಡೂರಿನಲ್ಲಿ ಅಫ್ಕೋರ್ಸ್ ನಾವು ಮೊದಲೇ ವಿಚಾರ ಮಾಡಿದ್ವಿ, ಯಾಕಂದ್ರೆ ಅವರೇ ಸೀಟ್ ಬಿಟ್ಟು ಕೊಟ್ಟಿದ್ರು. ಈಗೆಲ್ಲ ಇರೋದ್ರಾಗ ವಿಚಾರ ಮಾಡಿ ನಿರ್ಣಯ ಮಾಡಿರ್ತೀವಿ. ಕರ್ನಾಟಕದಲ್ಲಿ 3 ಸೀಟ್ ನಾವು ಗೆದ್ದ, ಅದ್ರ ಪರಿಣಾಮ ಆಗಲ್ವಾ? ಅಲ್ರಿ, ಮತ್ತೆ ಬೈ ಎಲೆಕ್ಷನ್ ಇಲ್ಲಿ ಇಲೆಕ್ಷನ್ ಇಂಪ್ಯಾಕ್ಟ್ ಆಗ್ತದ, ಅಲ್ಲಿ ಎಲೆಕ್ಷನ್ ಇಂಪ್ಯಾಕ್ಟ್ ಆಗ್ತಾ? ನಮ್ಮಲ್ಲಿ ನಮ್ಮ ರಾಜ್ಯದ ಎಲೆಕ್ಷನ್ ಇಂಪ್ಯಾಕ್ಟ್ ಆಗಲ್ವಾ? 3 ನಾವು ಗೆದ್ದಿದ್ರೆ ಇಂಪ್ಯಾಕ್ಟ್ ಏನಾಗುತ್ತೆ ಅವಾಗ? ಇಲ್ಲಿ ಆ ಏಕನಾಥ್ ಶಿಂದೇಜು ಇಲ್ಲ, 200 ರೂಪಾಯಿ ಹಾಕಿದಾರಲ್ಲ. ಶಿಗ್ಗಾವಿಯಲ್ಲಿ ಈಗ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. 11ನೇ ಸುತ್ತಿನಲ್ಲೂ ಕೂಡ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಮುಂದುವರಿಸಿದೆ. ಈ ಮೂಲಕ ಕಾಂಗ್ರೆಸ್ನ ಮುನ್ನಡೆಯ ಅಂತರವು ಕೂಡ ಜಾಸ್ತಿ ಆಗಿದೆ. ಇಲ್ಲಿ ಪಠಾಣ್ ಮತ್ತು ಭರತ್ ನಡುವಿನ ಪೈಪೋಟಿಯಲ್ಲಿ 11,000 ಮತಗಳ ಅಂತರದ ಮುನ್ನಡೆ ಸಿಕ್ಕಿದೆ. 12,793 ಮತಗಳ ಅಂತರದಿಂದ ಶಿಗ್ಗಾವಿಯಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಕಾಂಗ್ರೆಸ್. 11ನೇ ಸುತ್ತಿನ ನಂತರ ಕಾಂಗ್ರೆಸ್ 68,078 ಮತಗಳೊಂದಿಗೆ 12,000 ಮತಗಳ ಅಂತರದ ಮುನ್ನಡೆಯನ್ನು ಸಾಧಿಸಿದೆ. ಬಹುಶಃ ಶಿಗ್ಗಾವಿಯು ಕೂಡ ಇದೇ ಕಾರಣಕ್ಕೆ ಒಂದು ಮಾತನ್ನ ಏನು ಮತದಾನದ ದಿವಸನೇ ಮತದಾನ ಮಾಡಿ ಹೊರಗಡೆ ಬರ್ತಿದ್ದಂಗೆ ಬಸವರಾಜ ಬೊಮ್ಮಾಯಿ ಅವರು ಮಾಡಿದಂಥ ಸ್ಟೇಟ್ಮೆಂಟ್ನ ಸಂದರ್ಭದಲ್ಲಿ ಒಂದು ಅನುಮಾನ ಬಂದಿತ್ತು, ಎಲ್ಲೊಂದು ಕಡೆ ಬಿಜೆಪಿ ಕ್ಷೇತ್ರವನ್ನು ಕಳ್ಕೊಳ್ತಿದ್ಯಾ ಅಂತ ಹೇಳಿ. ಯಾಕಂದರೆ ಅವತ್ತು ಕೂಡ ಅವ್ರು ಹೇಳಿದರು ಕಾಂಗ್ರೆಸ್ದವರ ಹಣಬಲ ಇದೆಲ್ಲವೂ ಕೂಡ ಭಾಳ ಪ್ರದರ್ಶನ ಆಗಿದೆ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ರು. ಯಾವಾಗ ಇಂತಹ ಮಾತುಗಳು ಬರ್ತಾವೋ ಇದು ಸೋಲಿನ ಮುನ್ಸೂಚನೆಯನ್ನು ಕೊಡುವಂಥ ರೀತಿಯಲ್ಲಿನೇ ಭಾಸವಾಗ್ತಾ ಇತ್ತು. ಅದಕ್ಕೆ ಪೂರಕವಾಗಿದೆ ಈಗ 11ನೇ ಸುತ್ತಿನಲ್ಲಿ ಶಿಗ್ಗಾವಿಯಲ್ಲಿ ಪಠಾಣ್ 12,000ಕ್ಕೂ ಹೆಚ್ಚು ಮತಗಳ ಅಂತರದ ಮುನ್ನಡೆಯನ್ನು ಸಾಧಿಸಿದ್ದಾರೆ. 12,793 ಮತಗಳಿಂದ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ.